ಇಂದಿನ ಪಂಚಾಂಗದ ವಿಶೇಷತೆಯಲ್ಲಿ ಮೂಲ ನಕ್ಷತ್ರದ ಬಗ್ಗೆ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಜೊತೆಗೆ ಸಾಕಷ್ಟು ಇದರ ಸುತ್ತ ಒಂದಷ್ಟು ಅನುಮಾನಗಳು ಸುತ್ತಾಡ್ತಿದ್ವು, ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನು ತಿಳಿಸ್ಕೊಟ್ರಿ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಕಾವ್ಯ ಅಂತ ಹಾಸನಿಂದ, ಇವರ ಜನ್ಮ ದಿನಾಂಕ 4ನೇ ತಾರೀಕು 9ನೇ ತಿಂಗಳು 1999 ಸಂಜೆ 4:30. ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಕಾವ್ಯ ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ಕೇಳಿದಾರಲ್ವಾ, ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಜಾತಕದಲ್ಲಿ ಸಪ್ತಮದಲ್ಲಿದ್ದಾನೆ. ರಾಹು ಜೊತೆಗೆ ಲಗ್ನವನ್ನು ನೋಡ್ತಾನೆ. ಈಗ ಪ್ರಸ್ತುತ ನಿಮಗೆ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲವೇ ನಡೀತಾ ಇದೆ. ನೋಡಿ, ಶುಕ್ರ ಈಗ ಪ್ರೆಸೆಂಟ್ ಸ್ವಲ್ಪ ಅನಾನುಕೂಲವಾಗಿದ್ದಾನೆ. ಸರಿ ಹೋಗುತ್ತೆ ನಿಮಗೆ. ಮುಂದಿನ ತಿಂಗಳಿಂದ ಅಕ್ಟೋಬರಿಂದ ತುಂಬ ಉತ್ತಮವಾದ ಫಲ ಇದೆ, ಯೋಚನೆ ಮಾಡಬೇಡಿ, ಅನುಕೂಲ ಆಗುತ್ತೆ ವೃತ್ತಿಯಲ್ಲಿ. ಅಮ್ಮನವರ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಸ್ವಲ್ಪ ತುಪ್ಪ ದಾನ ಮಾಡಿ. ಬಿಳಿ ವಸ್ತ್ರ ಮತ್ತು ತುಪ್ಪ ಇವೆರಡನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು, ಬಲ ಬರುತ್ತೆ. ಇನ್ನು ಆರೋಗ್ಯದ ಕುರಿತಾಗಿ ಕೂಡ ಶುಕ್ರ ಕವಚ ಅಥವಾ ದುರ್ಗಾ ಕವಚವನ್ನು ಕೇಳಿಸ್ಕೊಂಡ್ರೆ ಸಾಕಾಗುತ್ತೆ. ಇವೆರಡು ಮಾಡಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಮಾಲಾ ಅಂತ ಬಾದಾಮಿಯಿಂದ, ಇವರ ಜನ್ಮ ದಿನಾಂಕ 7ನೇ ತಾರೀಕು 12ನೇ ತಿಂಗಳು 1977 ರಾತ್ರಿ 10:35. ಆರೋಗ್ಯ ಮತ್ತು ಹಣಕಾಸಿನ ಸಮಸ್ಯೆಗೆ ಪರಿಹಾರವನ್ನು ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಮಾಲಾ ಅವರ ಪ್ರಶ್ನೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಕೇಳಿದಾರಲ್ವಾ, ಜಾತಕ ನೋಡೋಣ. ಆರೋಗ್ಯ ಮೊದಲಿಗೆ ಗಮನಿಸೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನದಲ್ಲಿ ಕುಜ ಇದ್ದಾನೆ. ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ಗುರುವಿನ ಕಾಲ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ, ಸ್ವಲ್ಪ ತೊಡಕಿದೆ. ಆರೋಗ್ಯದ ಬಗ್ಗೆ ನೀವು ಗಮನ ತಗೋಬೇಕು. ಗುರುಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು, ಇದನ್ನು ಮಾಡಿಸಿ, ತಪ್ಪಿಸ್ಬೇಡಿ. ಇನ್ನು ಹಣಕಾಸಿಗೆ ಸ್ವಲ್ಪ ತೊಂದರೆ ಇದೆ. ಅಲ್ಲಿ ಶನೈಶ್ಚರ ಇದ್ದಾನೆ, ಪಾಪಗ್ರಹ ಇದ್ದಾಗ ತದ್ಭಾವನಾಶಂ ಅಂತ ಹೇಳಿದೆ. ಹೀಗಾಗಿ ನೀವು ಈಶ್ವರನ ಪ್ರಾರ್ಥನೆ ಮಾಡಿ. ಈಶ್ವರ ಸನ್ನಿಧಾನಕ್ಕೆ ನೀವು ಪ್ರತಿ ಭಾನುವಾರ ಈಶ್ವರನಿಗೆ ಅಭಿಷೇಕ ಮಾಡಿಸೋದ್ರಿಂದಾಗಿ, ಪಂಚಾಮೃತ ಅಭಿಷೇಕ ಮಾಡಿಸೋದ್ರಿಂದಾಗಿ ನಿಮಗೆ ಹಣಕಾಸಿನ ಮಾರ್ಗ ಗೊತ್ತಾಗುತ್ತೆ. ಧನಾಧಿಪತಿ ಯಾರೋ, ಅವನ ದೇವತೆ ಯಾರೋ, ಅವನ ಆರಾಧನೆ ಮಾಡಿದ್ರೆ ಹಣದ ಮೂಲ ಎಲ್ಲಿದೆ, ಏನನ್ನ ನಾನು ಕೆಲಸ ಮಾಡಿದ್ರೆ ಹಣ ಬರುತ್ತೆ ನನಗೆ ಅನ್ನೋದು ಹೊಳೆಯುತ್ತೆ. ಹೀಗಾಗಿ ಈಶ್ವರನಿಗೆ ತಪ್ಪದೆ ಅಭಿಷೇಕ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಪ್ರತಿ ಭಾನುವಾರ ಮಾಡಿಸ್ತಾ ಬನ್ನಿ, ಒಂದು 6 ತಿಂಗಳು, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಪ್ರವೀಣ್ ಅಂತ ಮಂಡ್ಯದಿಂದ, ಇವರ ಜನ್ಮ ದಿನಾಂಕ 16ನೇ ತಾರೀಕು 4ನೇ ತಿಂಗಳು 1986 ಬೆಳಗ್ಗೆ 11:30. ಆರೋಗ್ಯ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪ್ರವೀಣ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ, ಪರಿಹಾರ ತಿಳಿಸಿ ಅಂತ ಹೇಳಿದ್ದಾರೆ. ನೋಡೋಣ ಜಾತಕವನ್ನು. ನೋಡಿ, ತಮ್ಮದು ಮಿಥುನ ಲಗ್ನದ ಅಧಿಪತಿ ಬುಧ ನೀಚನಾಗಿದ್ದಾನೆ. ಪ್ರಸ್ತುತ ನಿಮಗೆ ಬುಧನ ದಶೆಯಲ್ಲಿ ಬುಧಭುಕ್ತಿಯೇ ನಡೀತಾ ಇದೆ. ಖಂಡಿತ ನೋಡಿ, ಗ್ರಹಗಳು ನೀಚವಾಗಿದ್ದಾಗ ಅಂದರೆ ಸಂಪೂರ್ಣ ಬಲಹೀನವಾಗಿದ್ದಾಗ ಕಷ್ಟವನ್ನು ಕೊಡ್ತವೆ. ಆರೋಗ್ಯದಲ್ಲಿ ಲಗ್ನಾಧಿಪತಿನೇ ಆಗಿದ್ದಾನೆ, ಹೀಗಾಗಿ ಆರೋಗ್ಯ ಹಾನಿಯಾಗುತ್ತೆ. ನೀವು ತಪ್ಪದೇ ಬುಧಗ್ರಹ ಶಾಂತಿ, ಧನ್ವಂತರಿ ಹೋಮ ಇವೆರಡು ಅಗತ್ಯ ಇದೆ. ನಿಮ್ಮ ಜಾತಕ ಸೂಚನೆ ಮಾಡ್ತಾ ಇದೆ ಇವೆರಡರ ಅಗತ್ಯ, ಇದನ್ನು ಮಾಡಿಸ್ಬೇಕು ಅಂತ. ತಪ್ಪದೇ ಮಾಡಿಸಿ ಚೇತರಿಸ್ಕೊಳ್ತೀರ. ಒಂದು ಬುಧಗ್ರಹ ಶಾಂತಿ, ಧನ್ವಂತರಿ ಹವನ, ಎರಡು ತುಂಬ ಒಳ್ಳೆಯದು, ಮಾಡಿಸಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ವಿಕಾಸ್ ಆಚಾರ್ಯ ಅಂತ ಶಿವಮೊಗ್ಗದಿಂದ, ಇವರ ಜನ್ಮ ದಿನಾಂಕ 3ನೇ ತಾರೀಕು 12ನೇ ತಿಂಗಳು 1998 ಮಧ್ಯರಾತ್ರಿ 1:30. ಆರೋಗ್ಯ ಸಮಸ್ಯೆ ಇದೆ, ಹಾಗೆ ನಾನು IT ಕೆಲಸ ಮಾಡ್ತಾ ಇದ್ದೇನೆ, ಪದೇ ಕೆಲಸ ಬದಲಾಯಿಸುವಂತೆ ಆಗ್ತಾ ಇದೆ, ಇದಕ್ಕೆ ಸೂಕ್ತ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ವಿಕಾಸ್ ಆಚಾರ್ಯ ಅವರ ಪ್ರಶ್ನೆ ಆರೋಗ್ಯ ಮತ್ತು ಕೆಲಸ ಪಾಪ ತೊಂದರೆಯಲ್ಲಿದೆ, ಹೌದು, ಪರದಾಡ್ತಾ ಇದ್ದಾರೆ. ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನಾಧಿಪತಿ ಕರ್ಮಾಧಿಪತಿ ಇಬ್ಬರೂ ಒಬ್ಬರೇ ಆಗಿದ್ದಾರೆ. ಹೀಗಿದ್ದು ಗ್ರಹ ಏನಾದರೂ ಕೈ ಕೊಟ್ಬಿಟ್ರೆ ಎರಡೆರಡು ತೊಂದರೆಗಳು ಉಂಟಾಗ್ಬಿಡುತ್ತೆ. ಹಾಗಾಗಿದೆ ನಿಮಗೆ. ಅವನು ಶತ್ರುಕ್ಷೇತ್ರದಲ್ಲಿದ್ದಾನೆ, ದ್ವಿಕ್ಷೇತ್ರೇ ಅಲ್ಪಂ ಅಂತ ಹೇಳುತ್ತೆ. ಸ್ವಲ್ಪ ಏನೋ ಚೇತರಿಸ್ಕೊಳ್ತಾ ಇದೆ, ಸ್ವಲ್ಪ ಅಂತನ್ನಷ್ಟೊತ್ತಿ ಮತ್ತೇನೋ ಒಂದು ಕಂಟಕ ಬರುತ್ತೆ, ಎದುರಾಗುತ್ತೆ. ಈ ಥರದ್ದು ಒಂದು ಲಕ್ಷಣ ಇದು. ಮತ್ತು ಲಗ್ನದಲ್ಲಿ ಕುಜ ಬೇರೆ ಇದ್ದಾನೆ. ಈಗ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಶನಿ ಕಾಲ ನಡೀತಾ ಇದೆ. ಶನೈಶ್ಚರ ಅವನು ಅಷ್ಟಮದಲ್ಲಿದ್ದಾನೆ, ನೀಚನಾಗಿದ್ದಾನೆ. ಇದು ಏನಾಗಿದೆ, ಎರಡು ಗ್ರಹಗಳಿಗೂ ಬಲ ಇಲ್ಲ, ಅಂಥ ಟೈಮ್ ನಡೀತಾ ಇದೆ. ಹೀಗಾಗಿ ತಾವು ಒಂದು ಗ್ರಹಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದರಿಂದ ನೀವು ಚೇತರಿಸ್ಕೊಳ್ಳೋಕ್ಕಾಗುತ್ತೆ. ಪ್ರತಿ
ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಒಂದು ಸಲ ಸುಂದರಕಾಂಡ ಪಾರಾಯಣವನ್ನು ನೀವೇ ಮಾಡಿ ಅಥವಾ ಮಾಡಿಸಿ ನೀವು ನೋಡಿ, ತುಂಬ ಅನುಕೂಲ ಆಗುತ್ತೆ. ಸುಂದರಕಾಂಡ ಪಾರಾಯಣ ಮಾಡಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.